ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭವ್ಯ ಗೌಡ ಫ್ಯಾನ್ಸ್ ಎಲ್ಲ ಇದ್ದೀರಾ ಅಲ್ವಾ? ಭವ್ಯ ಗೌಡಂಗೆ ನಿಜವಾಗ್ಲೂ ಕೂಡ ಆಲ್ ದ ಬೆಸ್ಟ್ ಹೇಳೋಣ, ಹಾಗೆ ಕಂಗ್ರಾಟ್ಸ್ ಕೂಡ ಹೇಳೋಣ, ಅಭಿನಂದನೆಗಳು ಕೂಡ ಹೇಳಲೇಬೇಕು. ನಾನು ಇನ್ನೂ ಒಂದು ವಿಡಿಯೋ ಹಾಕಿದೆ, ಕರ್ಣ ಸೀರಿಯಲ್ಗೆ ಭವ್ಯ ಗೌಡ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಅದು ಸ್ವಲ್ಪ ಕ್ಯಾರೆಕ್ಟರ್ ಏನು ಅಂತ ಗೊತ್ತಿರಲಿಲ್ಲ, ಏನು ಆಯ್ತಾ, ಹೀರೋಯಿನ್ ಅಲ್ಲ ಅನ್ನೋದು ಕೆಲವು ಮಾತುಗಳು ಬರ್ತಾ ಇತ್ತು. ಬಟ್ ಈಗ ನಿಜವಾಗ್ಲೂ ಕೂಡ ಕರ್ಣ ಸೀರಿಯಲ್ನ ಹೀರೋಯಿನ್ ಆಗಿ ಭವ್ಯ ಗೌಡ ಅವರು ಆಕ್ಟ್ ಮಾಡ್ತಾ ಇರೋವಂಥದ್ದು ಒಂದು ಮೇನ್ ಲೀಡ್ ಅಂತಾನೆ ಹೇಳ್ಬೋದು. ಈ ಹೀರೋಯಿನ್ ಈ ಹೀರೋ ಜೋಡಿ ಮಾತ್ರ ಸೂಪರ್ 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 ಅಂತ ಹೇಳ್ತೀನಿ. ನಿಜವಾಗ್ಲೂ ಕೂಡ ಸಕ್ಕತ್ತಾಗಿದೆ ಈ ಒಂದು ಜೋಡಿ. ಕಿರಣ್ ರಾಜ್ ರವರಿಗೆ ಭವ್ಯ ಗೌಡ ಪೇರ್ ಆಗಿರೋದಂತೂ ನೆಕ್ಸ್ಟ್ ಲೆವೆಲ್. ಅದನ್ನ ಹೇಳೋದೇ ಬೇಡ, ವರ್ಣಿಸೋದೇ ಬೇಡ. ಈಗ ಎಲ್ಲರ ತಲೆಯಲ್ಲೂ ಒಂದು ಐಡಿಯಾ ಇತ್ತು, ಏನೋ ಬೇರೆಯವ್ರನ್ನ ನೀವು ಕಮ್ಮರು, ಅಲ್ಲಿ ಹೀರೋಯಿನೇ ಬೇರೆ ಅವರಿದ್ದಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲೆಲ್ಲ ಹಾಕ್ತಾ ಇದ್ರಿ. ಸೊ ಭವ್ಯ ಗೌಡನ ಹೆವಿ ಟ್ರೋಲ್ಗಳು ಮಾಡಿದ್ದೀರಾ, ಆಲ್ರೆಡಿ ಟ್ರೋಲ್ಗಳು ಮಾಡಿದ್ದೀರಾ. ಕರ್ಣ ಸೀರಿಯಲ್ ಹೀರೋಯಿನು ಅಂತ ಹೇಳ್ಬಿಟ್ಟು ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು ಆಯ್ತಾ. ನಮ್ಮಂಗೆನೆ ಸುಮಾರು ಜನ ವಿಡಿಯೋಸ್ ಮಾಡ್ತಾ ಇದ್ರು ಆಯ್ತಾ. ಕರ್ಣ ಸೀರಿಯಲ್ಗೆ ಭವ್ಯ ಗೌಡನೇ ಹೀರೋಯಿನ್ ಆಗಿ ಬರಬೇಕು, ಬರ್ತಾರೆ ಅನ್ನೋದು ಎಲ್ಲ ಕೂಡ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಈ ಕರ್ಣ ಸೀರಿಯಲ್ ಪ್ರೋಮೋ ಬಂದಾಗ ಕಿರಣ್ ರಾಜ್ ಮಾತ್ರ ಬಂದ್ರು, ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲ ತೋರಿಸಿದ್ರು. ಕಿರಣ್ ರಾಜನ್ ಮಾತ್ರ ಇಂಟ್ರಡಕ್ಷನ್ ಅದ್ರಲ್ಲಿ ಆಗಿತ್ತು, ಕಿರಣ್ ರಾಜನ್ನ ಪರಿಚಯ ಮಾಡುವಂತಹ ಒಂದು ಪ್ರೋಮೋ ಅದಾಗಿತ್ತು ಆಯ್ತಾ. ಇನ್ನು ಭವ್ಯ ಗೌಡ ಅವ್ರನ್ನ ತೋರಿಸುವಂತಹ ಪ್ರೋಮೋ ನಾಳೆ ರಿಲೀಸ್ ಆಗ್ತಾ ಇದೆ. ಸೊ ಆ ಪ್ರೋಮೋದಲ್ಲಿ ಮಾತ್ರ ನಿಜವಾಗ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಪ್ರೋಮೋ ನಮ್ಮ ಭವ್ಯ ಗೌಡಗೆ ಸಿಗ್ತಾ ಇರೋವಂಥದ್ದು. ಆ ಪ್ರೋಮೋನ ನೋಡೋಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ, ನಾಳೆ ಎಷ್ಟೊತ್ತಿಗೆ ಆಗುತ್ತಾ ಅಂತ. ಆ ಪ್ರೋಮೋ ಸಾಧಾರಣವಂತಹ ಪ್ರೋಮೋ ಅಲ್ವೇ ಅಲ್ಲ. ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ನೋಡಿದೆ, ಈ ಒಂದು ಕರ್ಣ ಅಫಿಷಿಯಲ್ ಅಲ್ಲಿ ಎಷ್ಟು ಸಕ್ಕತ್ತಾಗಿದೆ ನಮ್ಮ ಭವ್ಯ ಗೌಡ ಇಂಟ್ರಡಕ್ಷನ್. ಅದು ಕೂಡ ನಮ್ಮ ಟಾಸ್ಕ್ ಕ್ವೀನ್ ಆಗಿರುವಂತಹ ನಮ್ಮ ಭವ್ಯ ಗೌಡ, ಅದರಲ್ಲೂ ಕೂಡ ಡ್ಯಾನ್ಸರ್ ಅಂತಾನೆ ಹೇಳ್ಬೋದು, ಡ್ಯಾನ್ಸಿಂಗ್ ಚಾಂಪಿಯನ್ ಅಂತಾನೆ ಹೇಳ್ಬೋದು ನಮ್ಮ ಭವ್ಯ ಗೌಡ ಅವ್ರನ್ನ. ಸೊ ಡ್ಯಾನ್ಸ್ ಮುಖಾಂತರ ಅವ್ರನ್ನ ಒಂದು ಪರಿಚಯ ಕೊಡ್ತಾ ಇರೋದು. ಹಾಗೆ ಅವರು ನಿಜವಾಗ್ಲೂ ಕೂಡ ಹೀರೋಯಿನ್, ಕರ್ಣನಿಗೆ ಹೀರೋಯಿನ್ ಆಗಿನೇ ಹೀರೋಯಿನ್ ಪಾತ್ರದಲ್ಲೇ ನಮ್ಮ ಭವ್ಯ ಗೌಡ ಅವರು ನಿರ್ವಹಿಸ್ತಾ ಇರೋದು. ಇದು ಬಿಗ್ 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 ಅಪ್ಡೇಟ್ ಅಂತಾನೆ ಹೇಳ್ತೀನಿ. ನೆನ್ನೆ ಅಷ್ಟೊಂದು ಕನ್ಫ್ಯೂಸ್ ಇತ್ತು, ನನಗೂ ಕೂಡ ಕನ್ಫ್ಯೂಷನ್ ಇತ್ತು. ಭವ್ಯ ಗೌಡ ಅವರು ನಿಜವಾಗ್ಲೂ ಕೂಡ ಒಂದು ರಾಜ್ ಕಾ ಬೇಟಾ ಒಂದು ಹಿಂದಿ ಸೀರಿಯಲ್ ಡಬ್ಬಿಂಗ್ ಅಂತ ಹೇಳ್ತಿದ್ದರಿಂದ, ಸೊ ಅದರಲ್ಲಿ ಒಂದು 2 ಕ್ಯಾರೆಕ್ಟರ್ ಬರುತ್ತೆ, ಇಬ್ರು ಹೀರೋಯಿನ್ಸ್ ಇರ್ತಾರಲ್ಲ. ಸೊ ಅದೇ ರೀತಿ ಇಲ್ಲಿ ಸೆಕೆಂಡ್ ಹೀರೋಯಿನ್ ಇರ್ಬೋದು, ಯಾಕೆಂದ್ರೆ ನ್ಯೂ ಕಮರ್ ಬರ್ತಾರೆ ಅಂತ ಅಂದಿದ್ರಲ್ವಾ ಹೀರೋಯಿನ್. ಆ ರೀತಿ ಸೆಕೆಂಡ್ ಹೀರೋಯಿನ್ ಏನಾದರೂ ಭವ್ಯ ಗೌಡ ಆಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಈ ಒಂದು ನಿಜವಾಗ್ಲೂ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ, ಭವ್ಯ ಗೌಡವನೇ ಮೇನ್ ಹೀರೋಯಿನ್ ಇದಕ್ಕೆ. ಇಲ್ಲಿ ರಾಜ್ ಕಾ ಬೇಟಾ ಒಂದು ಏನು ಹಿಂದಿ ಸೀರಿಯಲ್ ಅಲ್ಲಿ ಇಬ್ರು ಹೀರೋಯಿನ್ ಇದ್ರು, ಬಟ್ ಇದರಲ್ಲಿ ಕನ್ನಡದಲ್ಲಿ ಸೇಮ್ ಅದನ್ನು ತಂದಿದ್ರು ಕೂಡ, ಪಾತ್ರಗಳನ್ನ ತಂದಿದ್ರು ಕೂಡ, ಕೆಲವೊಂದು ಏನು ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಬಿಟ್ಟೇನೆ ಕನ್ನಡದಲ್ಲಿ ಮಾಡಿರ್ತಾರೆ ಆಯ್ತಾ. ಸೊ ಹಾಗಾಗಿ ಇಲ್ಲಿ ಮೇನ್ ಬಹಳಷ್ಟು ನಾನಂತೂ ಫುಲ್ ಹ್ಯಾಪಿ ಆಗೋದೆ ಆ ವಿಡಿಯೋನ ನೋಡಿ. ನಾನಂತೂ ಬಹಳಷ್ಟು ಖುಷಿ ಆದ ಅಂತಲೇ ಹೇಳ್ಬೋದು. ನಮ್ಮ ಭವ್ಯ ಗೌಡ ಅವರ ಒಂದು ಡ್ಯಾನ್ಸ್ನ ನೋಡಿ ಫಿದಾ ಅದೇ. ಯಾರೆಲ್ಲ ಡ್ಯಾನ್ಸ್ನ ನೋಡಿಲ್ಲ ಭವ್ಯ ಗೌಡ ಅವ್ರದ್ದು, ಹೋಗಿ ಒಂದ್ಸಲ ನೋಡಿ. ಭವ್ಯ ಗೌಡ ಅವರ ಒಂದು ಕರ್ಣ ಸೀರಿಯಲ್ ಅಲ್ಲಿ ಅವರು ಫಸ್ಟ್ ಇಂಟ್ರಡಕ್ಷನ್ನೇ ಒಂದು ಡ್ಯಾನ್ಸ್, ಏನು ಚನ್ನಪಟ್ಟಣದಲ್ಲಿ ಏನು ಮೆಡಿಕಲ್ ಕಾಲೇಜಲ್ಲಿ ಅವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ರೈನ್ ಡ್ಯಾನ್ಸ್ ಅಂದ್ರೆ ರೈನ್ ಅಂದ್ರೆ ಮಳೆ ಬರ್ತಾ ಇರುತ್ತೆ, ಮಳೆ ಬರ್ತಾ ಇದ್ದಾಗ ಇವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸೊ ಆವಾಗ ಬಂದ್ಬಿಟ್ಟು ನಮ್ಮ ಕಿರಣ್ ರಾಜ್ ಅವರು ಅವ್ರನ್ನ ಇಟ್ಕೋತಾರೆ. ಸೊ ಆ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇನ್ನು ನಾಳೆ ಪ್ರೋಮೋ ಯಾವ ರೀತಿ ಇರುತ್ತೆ, ಜಸ್ಟ್ ಇದು ಶೂಟಿಂಗ್ ಸ್ಪಾಟ್ ಅಲ್ಲಿ ಒಂದು ಪರದೆಯಿಂದ ತೆಗೆದಿರುವಂಥ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು. ಈ ವಿಡಿಯೋನ ಅಷ್ಟು ರೇಂಜಿಗೆ ಒಂದು ವೈರಲ್ನ ತಗೋತಾ ಇದೆ ಇನ್ಸ್ಟಾದಲ್ಲೆಲ್ಲ. ಫುಲ್ ಅದೇ ವೈರಲ್ಲು, ನೆನ್ನೆಯಿಂದನೂ ಕೂಡ ಅದೇ ವೈರಲ್ ಅಂತಾನೆ ಹೇಳ್ತೀನಿ. ಇನ್ನು ಭವ್ಯ ಗೌಡ ಅವರಿಗೆ ಒಂದು ಬಿಗ್ ಆಪರ್ಚುನಿಟಿ ಸಿಕ್ಕಿದೆ, ಬಿಗ್ ಪ್ರಾಜೆಕ್ಟ್ ಅವರಿಗೆ. ಅದರಲ್ಲೂ ಕೂಡ ಅವರ ಒಂದು ಟ್ಯಾಲೆಂಟ್ನ ತೋರಿಸ್ಕೊಳೋದಕ್ಕೆ ಇನ್ನೂ ಒಂದು ಅವಕಾಶ ಸಿಕ್ಕಿದೆಯಲ್ಲ. ನಿಜವಾಗ್ಲೂ ಕೂಡ ಒಂದು ಟ್ಯಾಲೆಂಟೆಡ್ ಪರ್ಸನ್ ಅಂತಾನೆ ಹೇಳ್ತೀನಿ ನಮ್ಮ ಭವ್ಯ ಗೌಡ ಅವ್ರಿಗೆ. ಡ್ಯಾನ್ಸಲ್ಲೂ ಸೈ, ಆ್ಯಕ್ಟಿಂಗಲ್ಲೂ ಸೈ, ಕಾಮಿಡಿಲೂ ಸೈ, ಎಲ್ಲದರಲ್ಲೂ ಸೈ ಅಂತ ಹೇಳ್ತಾರೆ ನಮ್ಮ ಭವ್ಯ ಗೌಡ ಅವರು. ಎಲ್ಲದರಲ್ಲೂ ಟಾಸ್ಕಲ್ಲಂತೂ ಹೆವಿ ಸೈ, ಟಾಸ್ಕಲ್ಲಾಗಿ ಆಡ್ಬಿಟ್ಟು ಟಾಸ್ಕ್ ಕ್ವೀನ್ ಅಂತಾನೆ ಫೇಮಸ್ ಆಗಿದ್ರು. ಭವ್ಯ ಗೌಡ ಅವರು ಬಿಗ್ ಬಾಸ್ ಅನ್ನೇ ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಭವ್ಯ ಗೌಡ ಅವರು ಅಂದರೆ ಬಿಗ್ ಬಾಸ್ 11 ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿದ್ರು. 3 ಬಾರಿ ಕ್ಯಾಪ್ಟನ್ ಆಗಿರ್ತಾರೆ. ಹಾಗೆ ಒಂದು ಹೆಣ್ಣು ಮಕ್ಕಳಲ್ಲೇ ಅಷ್ಟು ಬಾರಿ ಕ್ಯಾಪ್ಟನ್ ಕೂಡ ಆಗಿಲ್ಲ, ಗಂಡು ಮಕ್ಕಳು ಕೂಡ ಕ್ಯಾಪ್ಟನ್ ಆಗಿಲ್ಲ. ಹಂಗೆ ಕಿಚ್ಚನ ಚಪ್ಪಾಳೆನೂ ಕೂಡ ಪಡ್ಕೋತಾರೆ. ಅಲ್ಲಿ ಬಿಗ್ ಬಾಸ್ ಮನೇಲಿ ಎಷ್ಟು ಸೈ ಅನ್ಸ್ಕೊಂಡು ಎಲ್ಲಾನು ಅನ್ಸ್ಕೊಂಡು ಒಂದು ಟಾಸ್ಕ್ ಕ್ವೀನ್ ಅಂತ ಹೆಸರು ತಗೊಂಡು, ಹಾಗೆ
ಎಷ್ಟು ಜನರ ಅಭಿಮಾನವನ್ನು ಗಳಿಸಿದಾರೋ ಈ ಒಂದು ಕರ್ಣ ಸೀರಿಯಲ್ ಅಷ್ಟೇ ಅವರಿಗೆ ಇನ್ನೂ ಹೆಚ್ಚಿನ ಅಭಿಮಾನಿಗಳನ್ನ ತಂದ್ಕೊಡುತ್ತೆ ಅಂತಲೇ ಹೇಳ್ತೀನಿ. ಈ ಒಂದು ಕರ್ಣ ಸೀರಿಯಲ್ ಪ್ರೋಮೋ 10 ಮಿಲಿಯನ್ಸ್ ಓಡೋದಕ್ಕೆ ನಿಜವಾಗ್ಲೂ ಭವ್ಯಗೌಡನೇ ಕಾರಣ ಅಂತ ಹೇಳ್ತೀನಿ. ಯಾಕೆಂದರೆ ಕರ್ಣ ಸೀರಿಯಲ್ ಏನೋ ಕರ್ಣ ಸೀರಿಯಲ್ ಶೂಟಿಂಗ್ ಆಗ್ತಾ ಇದೆ, ಕರ್ಣ ಸೀರಿಯಲ್ ಬರುತ್ತೆ ಅಂದಾಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಎಲ್ಲ ಚಾನಲ್ಗಳಲ್ಲೂ ಕೂಡ ಕರ್ಣಂಗೆ ಜೋಡಿಯಾಗಿ ನಮ್ಮ ಭವ್ಯಗೌಡನೇ ಬರ್ತಾರೆ, ಇನ್ನು ಬಿಗ್ ಬಾಸ್ 11 ಮುಗಿದ ಮೇಲೆ ಭವ್ಯಗೌಡನೇ ಬರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಗ್ರೂಮರ್ಸ್ ಇತ್ತು. ಸೊ ಹಂಗಾಗಿ ಈ ಒಂದು ಸೀರಿಯಲ್ ಪ್ರೋಮೋನ ನೋಡೋಕೆ ಎಲ್ಲರೂ ಕಾತುರದಿಂದ ನೋಡಿದ್ರು. ಭವ್ಯಗೌಡ ಇರ್ತಾರ ಈ ಸೀರಿಯಲ್ ಅಲ್ಲಿ ಅನ್ನೋದು ಪ್ರೋಮೋನ ಚೆಕ್ ಮಾಡಿದ್ರು. ಅದ್ರ ಜೊತೆಗೆ ಕಿರಣ್ ರಾಜ್ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ಕೂಡ ಒಂದು ಜೆನ್ಯೂನ್ ಪರ್ಸನ್ ಅಂತ ಹೇಳ್ತೀನಿ. ನಮಗೆ ಕನ್ನಡತಿ ಸೀರಿಯಲ್ ಅಲ್ಲಿ ಎಷ್ಟು ಒಂದು ನ್ಯಾಚುರಲ್ ಆಕ್ಟಿಂಗ್ ಅಂತಂದ್ರೆ ಅವ್ರ ಆಕ್ಟಿಂಗ್ ನೋಡೋಕೆ ಇನ್ನೂ ಸೂಪರ್ ಅಂತ ಹೇಳ್ತೀನಿ. ಅವ್ರಿಗೋಸ್ಕರ ಕಿರಣ್ ರಾಜ್ರವರ ಆಕ್ಟಿಂಗ್ ನೋಡೋದಕ್ಕೋಸ್ಕರನೂ ಪ್ರೋಮೋ ನೋಡಿರ್ತಾರೆ. ಮತ್ತೆ ಇನ್ನೊಂದಂದ್ರೆ ನಮ್ಮ ಭವ್ಯಗೌಡ ಅವರು ಸೀರಿಯಲ್ ಇದಾರ ಅನ್ನೋದಕ್ಕೋಸ್ಕರನೂ ಕೂಡ ಪ್ರೋಮೋ ನೋಡ್ತಾರೆ. ಇನ್ನು ನಾಳೆ ಪ್ರೋಮೋಗೆ ಎಷ್ಟು ಲಕ್ಷಾಂತರ ಜನ ವೇಟ್ ಮಾಡ್ತಾ ಇದ್ದಾರೆ ಅಂತ, ಅದು ಕೂಡ ಕೋಟಿ ಮೇಲೆ ಹೋಗ್ಲಿ, ಇನ್ನೂ ಹೆಚ್ಚು ವ್ಯೂಸ್ನ ತಗೊಳ್ಳಿ. ನಾಳೆ ಬರೋವಂತಹ ನಮ್ಮ ಭವ್ಯಗೌಡ ಅವರ ಪ್ರೋಮೋ ಇನ್ನೂ ಹೆಚ್ಚು ವ್ಯೂಸ್ನ ತಗೊಳ್ಳಿ ಅಂತ ಹೇಳ್ತೀನಿ. ಆ ಒಂದು ಭವ್ಯಗೌಡ ಅವರ ಇಂಟ್ರಡಕ್ಷನ್ ಏನಿದೆ ಅದು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್, ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಅಂತ ಹೇಳ್ತೀನಿ. ನನಗಂತೂ ಆ ಒಂದು ಶೂಟಿಂಗ್ ಅದೇನು ರೈನ್ ಡ್ಯಾನ್ಸ್ ಏನು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಂದರೆ ಸೂಪರ್ ಅಂತ ಹೇಳ್ತೀನಿ. ಅವ್ರ ಟ್ಯಾಲೆಂಟಿಗೆ ಒಂದು ಹ್ಯಾಂಡ್ಸ್ ಆಫ್, ನಮ್ಮ ಭವ್ಯಗೌಡಂಗೆ ಟ್ಯಾಲೆಂಟಿಗೆ ಹ್ಯಾಂಡ್ಸ್ ಆಫ್ ಹೇಳ್ತೀನಿ. ಅವರಿಗೆ ಇದೊಂದು ಬಿಗ್ ಆಪರ್ಚುನಿಟಿ ಸಿಕ್ಕಿದೆ. ಅದರಲ್ಲೂ ಕೂಡ ರೊಮ್ಯಾಂಟಿಕ್ ಸೀನ್ನೇ ಫಸ್ಟ್ ಇಂಟ್ರಡಕ್ಷನ್ ಮಾಡ್ತಾ ಇದ್ದಾರೆ. ಫಸ್ಟ್ ಹೇಳ್ಬಿಡ್ತೀನಿ, ನಾನೊಂದು ಕ್ಲಿಯರಾಗಿ ಹೇಳ್ಬಿಡ್ತೀನಿ, ನಮ್ಮ ಭವ್ಯಗೌಡನೇ ಕನ್ನಡ ಸೀರಿಯಲ್ನ ಹೀರೋಯಿನ್ ಸೈಡ್ ಆ್ಯಕ್ಟ್ರು ಅಲ್ಲ, ವಿಲನ್ನು ಅಲ್ಲ, ಏನೂ ಅಲ್ಲ, ಎಂಥದ್ದು ಇಲ್ಲ. ಭವ್ಯಗೌಡನೇ ಮೇನ್ ಹೀರೋಯಿನು. ಈ ಕರ್ಣನಿಗೆ ಹೀರೋಯಿನ್ ಆಗಿ ಭವ್ಯಗೌಡನೇ ಬರ್ತಾ ಇರೋವಂಥದ್ದು. ಮೆಡಿಕಲ್ ಸ್ಟೂಡೆಂಟ್ ಆಗಿ ಆ ಒಂದು ಕಾಲೇಜಲ್ಲಿ ರೈನ್ ಡ್ಯಾನ್ಸ್ ಅಂದರೆ ಮಳೆ ಬರ್ತಾ ಇರೋವಂತಹ ಒಂದು ಸಾಂಗ್ ಹಾಕಿರ್ತಾರೆ, ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇರೋವಂತಹ ಶೂಟಿಂಗ್ ಕೂಡ ನಡೀತಾ ಇದೆ ಚನ್ನಪಟ್ಟಣದಲ್ಲಿ. ಹಾಗೆ ಕರ್ಣನು ಕೂಡ ಬಂದುಬಿಟ್ಟು ಹಿಂಗೆ ಅವ್ರನ್ನ ಡ್ಯಾನ್ಸ್ ಮಾಡ್ತಾ ಇರುವಾಗ ರೊಮ್ಯಾಂಟಿಕ್ ಆಗಿ ನೋಡ್ತಾ ಇರೋದು, ರೊಮ್ಯಾಂಟಿಕ್ ಸೀನ್ ನಾವು ನೋಡಿದ್ವಿ. ಸೊ ನೋಡಿಲ್ಲ ಅಂದರೆ ನಾನು ತಮ್ಬ್ಲೈನಲ್ಲಿ ಕೂಡ ಹಾಕಿದ್ದೀನಿ ಆ ಫೋಟೋನ, ನೀವು ನೋಡ್ಬೋದು. ಸೊ ಎಷ್ಟು ರೊಮ್ಯಾಂಟಿಕ್ ಸೀನ್ಗಳನ್ನ ನಾವು ತ್ರಿವಿಕ್ರಮ್ ಮತ್ತು ಭವ್ಯಗೌಡ ರೊಮ್ಯಾಂಟಿಕ್ ಸೀನ್ಗಳನ್ನ ನಾವು ಬಿಗ್ ಬಾಸ್ ಸೀಸನ್ 11 ನೋಡಿದ್ದೀವಿ ಆಯಿತಾ. ಎಷ್ಟೋ ರೊಮ್ಯಾಂಟಿಕ್ ಸೀನ್ನ ನೋಡಿದ್ದೀವಿ. ರೊಮ್ಯಾಂಟಿಕ್ ಸೀನ್ಗಳಲ್ಲಿ ನಮ್ಮ ಭವ್ಯಗೌಡ ಅವರು ಎಷ್ಟು ಚಂದ ಒಂದು ರೊಮ್ಯಾಂಟಿಕ್ ಡ್ಯಾನ್ಸ್ನ ಮಾಡಿರ್ತಾರೆ ಅಂತ ನೋಡಿದ್ದೀರಾ. ಇನ್ನು ನಮ್ಮ BBK 11 ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಒಂದು ಸೀನ್ ಕೂಡ ನೋಡ್ಬೋದು ನೀವು. ಅಷ್ಟು ಸಕ್ಕದಾಗಿ ರೊಮ್ಯಾಂಟಿಕ್ ಸೀನ್ಗೆ ಐಸೈಟ್ ಎಲ್ಲನೂ ಕೂಡ ಮ್ಯಾಚ್ ಆಗೋ ರೀತಿ ಆ್ಯಕ್ಟಿಂಗ್ ಕೂಡ ಸಕ್ಕದಾಗಿ ಮಾಡ್ತಾರೆ. ಈಗ ಕಿರಣ್ ರಾಜ್ ಜೊತೆ ಸ್ಟಾರ್ಟಿಂಗೇ ಇರೋದು ರೊಮ್ಯಾಂಟಿಕ್ ಡ್ಯಾನ್ಸು ಸೂಪರ್ ಅಂತ ಹೇಳ್ತೀನಿ. ಸಕ್ಕದಾಗಿರುತ್ತೆ. ಆ ಒಂದು ಲವ್, ಆ ಒಂದು ಕೆಮಿಸ್ಟ್ರಿ ನಿಜವಾಗ್ಲೂ ಕೂಡ ಸೂಪರ್ವಾಗಿರುತ್ತೆ. ಮತ್ತು ಈ ಒಂದು ತುಂಬ ಕುಟುಂಬದ ಒಂದು ಇದು ಅಂತಲೇ ಹೇಳ್ಬೋದು ಸೀರಿಯಲ್ಲು. ಎಲ್ರಿಗೂ ಇಷ್ಟ ಆಗುವಂಥದ್ದು. ಜೊತೆಗೆ ಲವ್ ಸ್ಟೋರಿನೂ ಕೂಡ ಇರುತ್ತೆ, ಈ ಕಡೆ ರೊಮ್ಯಾಂಟಿಕ್ ಸೀನ್ಗಳು ಕೂಡ ಇರುತ್ತೆ. ಮತ್ತು ಇಲ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಎಲ್ಲ ತುಂಬಿಕೊಂಡಿರೋಂತಹ ಒಂದು ಸೀರಿಯಲ್ ಇದು. ನಿಜವಾಗ್ಲೂ ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ತೀನಿ. ಭವ್ಯಗೌಡ ಫ್ಯಾನ್ಸ್ಗಳಂತೂ ವೆಯ್ಟ್ ಮಾಡ್ತಾ ಇದ್ದಾರೆ, ಅವರ ಸೀರಿಯಲ್ ಯಾವಾಗ ಬರುತ್ತೆ ಅಂತೇಳಿ. ಅಷ್ಟು ಲಕ್ಷಾಂತರ ಫ್ಯಾನ್ಸ್ಗಳು. ನೆಕ್ಸ್ಟ್ ಪ್ರಾಜೆಕ್ಟ್ ಏನು, ಭವ್ಯ ಪ್ರಾಜೆಕ್ಟ್ ಏನು ಅಂತ ಗೊತ್ತಾಗ್ತಾ ಇಲ್ವಲ್ಲ, ಹೇಳಿ ಮೇಡಮ್ ಅಂತ ನನಗೆ ಕಮೆಂಟ್ಸಲ್ಲಿ. ಭವ್ಯಗೌಡ ಯಾಕೆ ಏನೋ ಒಂದು ಪ್ರಾಜೆಕ್ಟಲ್ಲಿ ಕಮಿಟ್ ಆಗಲಿಲ್ಲ, ಮೂವಿಲೂ ಬರಲಿಲ್ಲ, ಸೀರಿಯಲ್ ಬರಲಿಲ್ಲ ಅನ್ನೋದು ಎಲ್ಲರಿಗಲ್ಲೂ ಒಂದು ಮನೇಲಿ ಎಲ್ಲರ ಒಂದು ಮನದಲ್ಲಿ ಒಂದು ಕಾಡ್ತಾ ಇದ್ದಂಥ ಒಂದು ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ. ಕರ್ಣ ಸೀರಿಯಲ್ ಅಲ್ಲಿ ಏನು ಕಿರಣ್ ರಾಜ್ ಅವ್ರಿಗೆ ಹೀರೋಯಿನ್ ಆಗಿ ಭವ್ಯಗೌಡ ಅವರು ಆಕ್ಟಿಂಗ್ ಮಾಡ್ತಾ ಇರೋದು ಇದು ಸತ್ಯ. ಕೆಲವೊಬ್ರು ನಾನು ಹಾಕಿದೆ ಅದಕ್ಕೆ ಬರೀ ಸುಳ್ಳು, ನಿನ್ನ ಮಖ ಹಾಗೆ ಹೀಗೆ, ಕರ್ಣ ಸೀರಿಯಲ್ಗೆ ಹೀರೋಯಿನ್ ಅಂತೆ ಭವ್ಯಗೌಡ ಆಂಟಿ ತರ ಇದ್ದಾಳೆ, ಹಾಗೆ ಹೀಗೆ ನಿನ್ನ ಮಖ ಹೋಗು, ನೀನು ಏನೇನೋ ಹೇಳ್ತೀಯ, ಸುಳ್ಳು ಹೇಳ್ಕೊಂಡು ಬರೀ ವ್ಯೂಸ್ಗೆ ಲೈಕ್ಸ್ಗೋಸ್ಕರ ಕರ್ಣ ಸೀರಿಯಲ್ ಹೀರೋಯಿನ್ ಅಂತ ಭವ್ಯಗೌಡ ಅಂತ ಹೇಳ್ತೀಯ, ಬೇರೆ ಹೀರೋನು ಅಂತ ಹೇಳ್ತಿದ್ದಾರೆ, ನೀನು ನೋಡಿದ್ರೆ ಕನ್ನಡ ಸೀರಿಯಲ್ ಹೀರೋಯಿನು ಭವ್ಯಗೌಡನೆ ಅಂತ ಹೇಳ್ತೀಯಾ ಅಂತ ಹೇಳ್ದವ್ರಿಗೆಲ್ಲ ಈಗ ಮುಟ್ಟು ನೋಡ್ಕೊಳಂಗೆ ಆಗಿದೆ ಅಂತ ನಾನು ಹೇಳ್ತೀನಿ. ಎಲ್ಲರಿಗೂ ಕೂಡ ಈಗೊಂದು ಏನು ಗೇಲಿ ಮಾಡ್ತಾ ಇದ್ರು, ನೆಗೆಟಿವ್ ಆಗಿ ಮಾಡೋದನ್ನ ಬಿಟ್ಬಿಡಿ. ನಮ್ಮ ಭವ್ಯಗೌಡ ಬಗ್ಗೆ ನೆಗೆಟಿವ್ ಆಗಿ ಮಾಡೋದನ್ನ ಬಿಟ್ಬಿಡಿ. ಎಷ್ಟೇ ನೆಗೆಟಿವ್ ಮಾಡಿದ್ರು ಕೂಡ ಅವ್ರು ಮೇಲಕ್ಕೆ ಹೋಗ್ತಾ ಇರ್ತಾರೆ ಅಂತಲೇ ಹೇಳ್ತೀನಿ. ನಿಜವಾಗ್ಲೂ ಎಲ್ಲ ಒಂದು ನಾನು ಇಂಟರ್ವ್ಯೂನ ನೋಡ್ತಾ ಇದ್ದೆ, ಒಬ್ರು ರಾಜೇಶ್ ತೋರು ಇಂಟರ್ವ್ಯೂ ನೋಡ್ತಾ ಇದ್ರೆ ಅವರು ಹೇಳಿದ್ರು ಒಂದು ಮಾತು, ಯಾರೋ ಒಂದು ರಶ್ಮಿಕಾ ಮಂದಣ್ಣ ಒಂದು ಫೋಟೋ ಕೆಳಗಡೆ ನೀವು ಇಂಟರ್ನ್ಯಾಷನಲ್ ಡ್ಯಾಶ್ ಅಂತ ಏನೋ ಹಾಕಿದ್ರಂತೆ, ಅದ್ರದ್ದು ಹೇಳೋದು ಬೇಡ ನಾವು ಅದನ್ನ. ಸೊ ಹಾಕಿದ್ರಂತೆ, ಸೊ ಕಮೆಂಟ್ ಮಾಡಿದ್ರಂತೆ ಆ ಒಂದು ಫೋಟೋಕ್ಕೆ.
ಒಂದು ಬಿಕಿನಿ ಹಾಕಿರುವಂಥ ಒಂದು ಫೋಟೋಕ್ಕೆ. ಬಟ್ ಇವತ್ತು ರಶ್ಮಿಕಾ ಮಂದಣ್ಣ ಎಲ್ಲಿದ್ದಾರೆ, ಕಮೆಂಟ್ ಹಾಕ್ತವ್ರು ಎಲ್ಲಿದ್ದಾರೆ ನೋಡಿ ಆಯ್ತಾ. ಈ ಥರ ನೆಗೆಟಿವ್ ಸ್ಪ್ರೆಡ್ ಮಾಡಿಕೊಂಡು ನೆಗೆಟಿವ್ ಆಗಿ ಟ್ರೋಲ್ ಮಾಡಿದಷ್ಟು ಕೂಡ ನಿಮ್ಮನ್ನ ನೀವು ಕಮೆಂಟ್ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ಕೊಳೋದಾಗ್ಲಿ, ಕೆಟ್ಟ ಕಮೆಂಟ್ ಮಾಡೋದಾಗ್ಲಿ ಮಾಡ್ತಾ ಇದ್ರೆ ನೀವು ಕೆಳಗಿರ್ತೀರಾ ಹೊರತು ಅವ್ರ ಮೇಲೆ ಹೋಗ್ತಾ ಇರ್ತಾರೆ. ಅವ್ರ ಟ್ಯಾಲೆಂಟಿಂದ ಅವ್ರ ಮೇಲೆ ಹೋಗ್ತಾ ಇರ್ತಾರೆ. ನಿಜವಾಗ್ಲೂ ಕೂಡ ನಮ್ಮಿಂದ ಏನಲ್ಲ, ಆ್ಯಕ್ಚುಲಿ ಅವ್ರ ಟ್ಯಾಲೆಂಟಿಂದ ಅವ್ರಿಗೆ ಸಿಕ್ಕುವಂಥ ಆಪರ್ಚುನಿಟಿಯಿಂದ ಮೇಲೆ ಹೋಗ್ತಾ ಇರ್ತಾರೆ. ನೀವು ಕಮೆಂಟ್ ಮಾಡಿ ಸುಮ್ಮನೆ ನೀವು ಹಿಂದುಳಿತಾ ಇರ್ತಾರೆ ಅಂತ ಹೇಳ್ತೀನಿ. ನಿಜವಾಗ್ಲೂ ಒಳ್ಳೆ ಕಮೆಂಟ್ ಮಾಡಿ ಆರೈಸಿ ಅರಸಿ ನಮಗೆ ಮತ್ತೆ ನೋಡೋದಕ್ಕೆ ತೆರೆ ಮೇಲೆ ಸಿಗ್ತಾ ಇದ್ದಾರೆ. ಭವ್ಯ ಗೌಡ ಅವರು ಟಾಸ್ಕ್ ಕ್ವೀನ್ ಅಂತಲೇ ಫೇಮಸ್ ಆಗಿದ್ರು. ಬಿಗ್ ಬಾಸ್ ಮನೆ ಮುಗಿದ್ಮೇಲೆ ನಮ್ಗೆ ಯಾವ್ದಾರು ಒಂದು ಮೂವಿಲಿ ಕಾಣಿಸ್ಕೊಳ್ಳಿ ಅಥವಾ ಫಿಲಮಲ್ಲಿ ಕಾಣಿಸ್ಕೊಳ್ಳಿ ಅಥವಾ ಧಾರಾವಾಹಿಲಿ ಕಾಣಿಸ್ಕೊಳ್ಳಿ ಅಂತ ನಾವು ಬೇಡ್ಕೋತಾ ಇದ್ದಾಗ ಇಲ್ಲೊಂದು ಸಿಕ್ಕಿದ ಆಪರ್ಚುನಿಟಿ ಅಂತಂದರೆ ಕರ್ಣ ಸೀರಿಯಲ್ ಯಾವ ಮೂವಿಗೂ ಏನು ಕಮ್ಮಿ ಇಲ್ಲ. ನಿಜವಾಗ್ಲೂ ಕೂಡ ಅಷ್ಟು ಮೂವಿಯಲ್ಲಿರೋ ಆ್ಯಕ್ಟಿಂಗ್ ಮಾಡುವಂಥ ಒಂದು ಎಲ್ಲ ಒಂದು ಪೋಷಕ ನಟ ಇರ್ಬೋದು, ಪಾತ್ರ ವಹಿಸೋರು ಅಂತಾರೆ ಎಲ್ಲ ಒಂದು ಟೀಮ್ ಏನಿದೆ ನಿಜವಾಗ್ಲೂ ಕೂಡ ಸಕ್ಕತ್ತಾಗಿದೆ ಆ ಟೀಮ್ ಜೊತೆ ಇವರು ನಮ್ಮ ಭವ್ಯ ಗೌಡ ಅವರು ವರ್ಕ್ ಮಾಡ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಒಂದು ಹೆಮ್ಮೆ ವಿಚಾರ ಅಂತ ಹೇಳ್ತೀನಿ. ಕಿರಣ್ ರಾಜ್ಗೆ ಸಖತ್ ಜೋಡಿಯಾಗಿ ಆ ಒಂದು ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಅವರ ಒಂದು ಲವ್ ಕೆಮಿಸ್ಟ್ರಿ ಏನಿದೆ ಕನ್ನಡ ಸೀರಿಯಲಲ್ಲಿ ಸಕ್ಕತ್ತಾಗಿದೆ ಅಂತ ಹೇಳ್ತೀನಿ. ಸೂಪರ್ ಆಗಿ ಆ ರೊಮ್ಯಾಂಟಿಕ್ ಸೀನ್ಗೆ ಸೂಟ್ ಆಗ್ತಾರೆ ನಮ್ಮ ಭವ್ಯ ಗೌಡ ಅವರು. ಆ ರೊಮ್ಯಾಂಟಿಕ್ ಸೀನ್ನೇ ಫಸ್ಟ್ ಇಟ್ಟಿದ್ದಾರೆ ಒಂದು ಪ್ರೋಮೋದಲ್ಲಿ. ಇನ್ನು ನಾಳೆ ಪ್ರೋಮೋದಲ್ಲಿ ಯಾವ ರೀತಿ ನಮ್ಮ ಭವ್ಯ ಗೌಡನ ಇಂಟ್ರಡಕ್ಷನ್ ಕೊಡ್ತಾರೆ ಅಥವಾ ಈ ಫಸ್ಟೇ ರೊಮ್ಯಾಂಟಿಕ್ ಸೀನ್ ಇರುತ್ತಾ, ಯಾವ ಥರ ಇರುತ್ತೆ ಅನ್ನೋದನ್ನ ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ. ಇನ್ನೊಂದು ಜಸ್ಟ್ ಕ್ಲೂ ಸಿಕ್ತು ಅಷ್ಟೇ. ಆದರೆ ಏನೊಂದು ವೀಡಿಯೋಸ್ ಏನಿದೆ, ಭವ್ಯ ಗೌಡ ಅವರು ಆ ಒಂದು ಪ್ಯಾರೆಟ್ ಗ್ರೀನ್ ಡ್ರೆಸ್ಸಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆ ಡ್ಯಾನ್ಸ್ ಮಾಡುವಾಗ ಒಂದು ಮಳೆ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಬಂದ್ಬಿಟ್ಟು ನಮ್ಮ ಕಿರಣ್ ರಾಜ್ ಅವ್ರನ್ನ ಇಟ್ಕೊಂಡು ಆ ರೊಮ್ಯಾಂಟಿಕ್ ಸೀನ್ನ ನೋಡೋದಕ್ಕೆ ಒಂದು ಕಣ್ಣು ತುಂಬಿ ಬರುತ್ತೆ. ಅಷ್ಟು ಸೂಪರ್ವಾಗಿ ಕಾಣಿಸ್ತಾ ಇದ್ದಾರೆ. ಇಬ್ಬರು ಜೋಡಿ ಮಾತ್ರ ಸೂಪರ್ವಾಗಿದೆ. ನಿಜವಾಗ್ಲೂ ಕೂಡ ತ್ರಿವಿಕ್ರಮ್ ಕೂಡ ಒಂದು ಒಳ್ಳೆ ಪ್ರಾಜೆಕ್ಟ್ ಜೊತೆ ಬರ್ತಾ ಇದ್ದಾರೆ. ಹಾಗೆ ಭವ್ಯನೂ ಕೂಡ ತುಂಬಾನೇ ಒಳ್ಳೆ ಪ್ರಾಜೆಕ್ಟಲ್ಲಿ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಭವ್ಯ ಅವರ ಆ್ಯಕ್ಟಿಂಗ್ ಚಿಂದಿ ಚಿತ್ರಾನ್ನ ಅಂತ ಹೇಳ್ತೀನಿ. ಅವರ ಒಂದು ಜವಾಬ್ದಾರಿಗಳನ್ನ ನಿರ್ವಹಿಸೋಕ್ಕೆ ಇಡೀ ಮನೆನ ಒಂದು ಜವಾಬ್ದಾರಿನ ಹೊತ್ಕೊಂಡಿರೋಂಥಳು ಭವ್ಯ ಗೌಡ. ಸೊ ಅವರಿಗೆ ಈ ಒಂದು ಆಪರ್ಚುನಿಟಿ ನಿಜವಾಗ್ಲೂ ಕೂಡ ಒಂದು ಜೀವನದಲ್ಲಿ ಏನೋ ಒಂದು ಸಾಧನೆ, ಒಂದು ಸ್ವಂತ ಕಾರ್ ತಗೋಬೇಕು, ಸ್ವಂತ ಮನೆ ತಗೋಬೇಕು ಅಂತ ಎಲ್ಲ ಒಂದು ಕನಸುಗಳನ್ನ ಇಟ್ಕೊಂಡು ತನ್ನ ಮನೇನ ನಿಭಾಯಿಸ್ತಾ, ತನ್ನ ತಂದೆ ಏನೋ ಒಂದು ದುರಂತದಿಂದ ಒಂದು ಆಕ್ಸಿಡೆಂಟಿಂದ ಆ ರೀತಿ ಆಗತ್ತೆ. ಸೊ ಅದಾದಮೇಲೆ ಈ ಫೀಲ್ಡಿಗೆ ಬರ್ತಾರೆ. ಚಿಕ್ಕ ವಯಸ್ಸು, ಇನ್ನೂ ಕೂಡ ಬೆಳಿಬೇಕು, ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಒಂದು ಆಸೆನ ಒತ್ತಿಟ್ಕೊಂಡಿರುವಂಥವಳು. ಇನ್ನು ನಾನು ಸಾಧನೆ ಮಾಡಿದ ಮೇಲೆ ನಾನು ಮದುವೆ ಆಗಬೇಕು, ಜಸ್ಟ್ ಇವಾಗ ಏನು ಲವ್ ಮಾಡ್ಕೊಂಡು ಮದುವೆ ಮಾಡಿಬಿಟ್ರೆ ಆಗೋದಿಲ್ಲ ಅನ್ನೋದು ಅವಳು ತಲೆಯಲ್ಲಿ ಇರುತ್ತೆ ಆಯಿತಾ. ಏನೋ ತ್ರಿವ್ಯ ಫ್ಯಾನ್ಸ್ಗಳಿದ್ದೀರಾ, ಏನು ಅರ್ಥ ಮಾಡ್ಕೊಳ್ಳಿ ಆಯಿತಾ. ಯಾವುದೇ ಸೀರಿಯಲ್ ಮುಖಾಂತರ ಬಂದಾಗ ಪ್ರೋತ್ಸಾಹ ಕೊಡಿ. ಅವ್ರು ಇನ್ನೊಂದು 3 ವರ್ಷ ಆದಮೇಲೆ ಅವರು ಯಾವ ಹುಡುಗರನ್ನ ಮದುವೆ ಆಗ್ತಾರೆ ಅಥವಾ ತ್ರಿವಿಕ್ರಮ್ ಜೊತೆನೇ ಮದುವೆ ಆದರೂ ಆಗ್ಬೋದು, ಅವ್ರನ್ನ ರಿವೀಲ್ ಮಾಡ್ತಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ ಅವ್ರು ಯಾವುದೇ ಪ್ರಾಜೆಕ್ಟ್ ಮುಖಾಂತರ ಬಂದ್ರೂ ಹರಸಿ ಹಾರೈಸಿ ಅಂತ ಹೇಳ್ತೀನಿ, ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ. ಇಷ್ಟೇನ ಇನ್ನೇನು ಹೇಳೋದಿಲ್ಲ. ನಾನಂತೂ ಫುಲ್ ಹ್ಯಾಪಿ ಆಗಿದ್ದೀನಿ ಅಂತಲೇ ಹೇಳ್ತೀನಿ. ನಮ್ಮ ಭವ್ಯ ಗೌಡಂಗೆ ಈ ಒಂದು ಪ್ರಾಜೆಕ್ಟ್ ಸಿಕ್ಕಿರೋದು ಸಖತ್ ಖುಷಿ ಇದೆ. ಯಾಕೆಂದರೆ ಬಿಗ್ ಬಾಸ್ ಸೀಸನ್ 11ಇಂದನೂ ಕೂಡ ನಾನು ಅವ್ರಿಗೆ ಹೆವಿ ಸಪೋರ್ಟ್ ಮಾಡ್ಕೊಬಂದು ಅವ್ರ ಫ್ಯಾನ್ ಆಗಿದ್ದೀನಿ. ನಾನು ಫಸ್ಟಿಂದನೂ ಕೂಡ ಅವರ ಯಾವುದಕ್ಕೆ ಫ್ಯಾನ್ ಆಗಿದ್ದೀನಿ, ನಾನು ಟಾಸ್ಕ್ ಆಡೋದ್ರಿಂದ ಹಿಡಿದು ಅವರ ವ್ಯಕ್ತಿತ್ವದಿಂದ ಹಿಡಿದು ಪ್ರತಿಯೊಂದಕ್ಕೂ ಅವ್ರು ಮಾತಾಡೋ ಅಂಥದ್ದು ಎಲ್ಲದ್ರಿಂದನೂ ಕೂಡ ಆ್ಯಟಿಟ್ಯೂಡ್ ಅನ್ಸಿದ್ರು ಕೂಡ ಇವತ್ತಿನ ಜಗತ್ತಿಗೆ ಆ್ಯಟಿಟ್ಯೂಡ್ ಬೇಕೇ ಬೇಕು. ಮತ್ತು ಬಿಗ್ ಬಾಸ್ ಮನೆಗೆ ಹೆಂಗಿರ್ಬೇಕು ಆ ಥರ ಇದ್ದಿದ್ದವರು. ಸೊ ಹಾಗಾಗಿ ನನಗೆ ಬಹಳಷ್ಟು ಇಷ್ಟ ಆದರು ಭವ್ಯ ಗೌಡ ಅವರು. ಮತ್ತು ಅವರ ತಂದೆ ಬಂದಾಗಲೂ ಕೂಡ ಅವ್ರು ಮಾತನಾಡಿದಿರ್ಬೋದು, ತಂದೆಯ ಜವಾಬ್ದಾರಿನ ಹೊತ್ಕೊಂಡು, ತಂದೆಗೆ ನಾನು ಏನು ಅವ್ರನ್ನ ಹುಷಾರು ಮಾಡೋಕ್ಕಾಗಲಿಲ್ವಲ್ಲ, ದುಡ್ಡಿದ್ರೆ ನಾನು ಹುಷಾರು ಮಾಡ್ತಾ ಇದ್ದೆ ಅಂತದಿರ್ಬೋದು, ಮತ್ತು ಇಡೀ ಮನೆಯ ಜವಾಬ್ದಾರಿನ ಹೊತ್ಕೊಂಡು ನಿರ್ವಹಿಸೋದಿರ್ಬೋದು. ಮತ್ತು ಅವ್ರ ಚೈಲ್ಡಿಶ್ ನೇಚರ್ ಏನೇ ಇರಲಿ ಆಯಿತಾ, ಒಂದು ಅದರ್ವೈಸ್ ಅವ್ರ ಜವಾಬ್ದಾರಿ ಇದೆಯಲ್ಲ ಅದಕ್ಕೆ ನಾವು ಮೆಚ್ಚಲೇಬೇಕು. ಮತ್ತು ಆ ಚೈಲ್ಡಿಶ್ ನೇಚರು ಕೂಡ ಬಹಳಷ್ಟು ಇಷ್ಟ ಆಗುತ್ತೆ ನನಗಂತೂ. ಆ ಒಂದು ಎಲ್ಲೇ ಇದ್ರೂ ಕೂಡ ಒಂದು ವೈಫ್ಸ್ ಏನಪ್ಪ ಅಂತಂದರೆ ನಗ್ನಗ್ತಾ ಇರೋರನ್ನ ನಗಿಸ್ಕೊಂಡು ಲಿಲಿಪುಟ್ ಥರ ಓಡಾಡಿಕೊಂಡು ಇರೋದಿದೆಯಲ್ಲ, ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ತೀನಿ. ಭವ್ಯ ಕೂಡ ಆಲ್ ಇನ್ ಒನ್ ಅಂತ ಹೇಳ್ತೀನಿ ಎಲ್ಲದರಲ್ಲೂ ಕೂಡ. ಈಗ ಡ್ಯಾನ್ಸ್ ಮುಖಾಂತರ ನಮಗೆ ಇಂಟ್ರಡಕ್ಷನ್ನು ಕೂಡ ಬರುತ್ತೋ ಅಥವಾ ಇನ್ಯಾವ ರೀತಿ ಇರುತ್ತೆ. ಒಟ್ಟಿನಲ್ಲಿ ಚನ್ನಪಟ್ಟಣದಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಶೂಟ್ ಆಗ್ತಾ ಇರೋದು. ಅವರು ರೈನ್ ಬರ್ತಾ ಇರುತ್ತೆ, ಅಂದರೆ ಮಳೆ ಬರ್ತಾ ಇರುತ್ತೆ, ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಹಾಗೆ ಕಿರಣ್ ರಾಜ್ ಜೊತೆಗೆ ಅವರೊಂದು ರೊಮ್ಯಾಂಟಿಕ್ ಸೀನ್ ಕೂಡ ಮಾಡಿದ್ದಾರೆ ಶೂಟಿಂಗು. ಸೊ ಯಾವ ಒಂದು ಪ್ರೋಮೋ, ಫಸ್ಟ್ ಆಫ್ ಆಲ್ ಭವ್ಯ ಬಗ್ಗೆನೇ ಬರ್ತಾ ಇರೋಂತಹ ನಾಳೆ ಪ್ರೋಮೋ. ಭವ್ಯನ ಇಂಟ್ರಡಕ್ಷನ್ ಕೊಡ್ತಾ ಇರೋವಂಥದ್ದೇ ಕನ್ನಡ ಸೀರಿಯಲಲ್ಲಿ ಪ್ರೋಮೋ ನಾಳೆ ಬರ್ತಾ ಇದೆ. ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ಇನ್ನು ಭವ್ಯ ಗೌಡಂಗೆ ಹೆವಿ ಸಪೋರ್ಟ್ ನೀಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಸ್ನೇಹಿತರೆ. ಭವ್ಯ ಗೌಡ ಆಲ್ ದ ಬೆಸ್ಟ್. ಇನ್ನು ನಿಮಗೆ ಈ ಕನ್ನಡ ಸೀರಿಯಲ್ ಸಖತ್ ಹೆಸರು ತಂದುಕೊಡ್ಲಿ. ಗೀತಾ ಸೀರಿಯಲ್ ನೀವಿಗೆ 2 ವರ್ಷಗಳ ಕಾಲ ಒಂದು ಸೀರಿಯಲ್
ಬಂದಿರೋವಂಥದ್ದು. ಆ ಸೀರಿಯಲ್ ಅಷ್ಟು ದಿನಗಳ ಕಾಲ ನಡೆಯುತ್ತೆ ಅಂತಂದರೆ ಅದಕ್ಕೆ ಭವ್ಯಗೌಡನೇ ಕಾರಣ ಅಂತ ಹೇಳ್ಬಿಟ್ಟು ಅವರ ಒಂದು ಡೈರೆಕ್ಷನ್ ಟೀಮ್ ಏನಿದೆ ಅವರೇ ಹೇಳಿದ್ದಾರೆ. ಭವ್ಯ ಇರಲಿಲ್ಲ ಅಂತಂದರೆ ಅವರ ಒಂದು ಡೆಡಿಕೇಶನ್ ಆಗಿರ್ಬೋದು, ಜವಾಬ್ದಾರಿ ಇರ್ಬೋದು, ಎಲ್ಲವನ್ನೂ ಕೂಡ ತುಂಬಾ ಚೆನ್ನಾಗಿ ನಿರ್ವಹಿಸುವಂಥವಳು ಭವ್ಯಗೌಡ ಅವರು ಅಂತ ಅವರ ಒಂದು ಡೈರೆಕ್ಷನ್ ಮಾಡುವಂತಹ ರಾಮ್ಜಿ ಸರ್ರೇ ಹೇಳಿದ್ದಾರೆ. ಸೊ ಹಂಗಾಗಿ ಭವ್ಯಗೌಡ ಅವರ ಒಂದು ಡೆಡಿಕೇಶನಿಂದ ಈ ಯಶಸ್ಸು ನಿಜವಾಗ್ಲೂ ಕೂಡ ಇವ್ರದ್ದು ಆಗಿದೆ ಅಂತ ಹೇಳ್ತೀನಿ. ಇನ್ನೂ ಹೆಚ್ಚೆಚ್ಚು ಪ್ರಾಜೆಕ್ಟ್ ಇವರಿಗೆ ಸಿಕ್ಕಲಿ, ಈ ಒಂದು ಧಾರಾವಾಹಿ ಅತಿ ಹೆಚ್ಚು ಯಶಸ್ಸನ್ನು ತಂದುಕೊಡೋದ್ರಲ್ಲಿ ಡೌಟ್ ಇಲ್ಲ ನನ್ನ ಪ್ರಕಾರ. ಸೊ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಮರಿದೇ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲವ್ ಯು ಗಾಯ್ಸ್, ಬಾಯ್.